ಲೀಡರ್ ಇಲ್ಲಿ ಸೋಲೆ ಎನ್ನು ಮಾತೆ ಇಲ್ಲದಾರ ಆಕಾಶದಲ್ಲಿ ಕಾಮನ ಬಿಲ್ಲಂತೆ ಸವಾಲ ಹಾಕುವ ಸೌಂದರ್ಯವತಿ ಅರ್ಚನಾ ಅವಳನ್ನು ಎಂದು ಕಂಡಿನೋ ಅಂದೇ ನನ್ನ ದೇಹದ ನರನಾಡಿಗಳು ನನ್ನ ಇಚ್ಛೆನ ತೊರೆದವು. ಅವಳನ್ನು ಕಂಡಾಗಿನಿಂದ ನನ್ನ ಚಕ್ಷುಗಳು ನಿದ್ರೆಯನ್ನೇ ತೊರೆದವು. ಅವಳಿಂದಾಗಿ ನನ್ನ ದೇಹದ ನರನಾಡಿಗಳು ಭರ್ಜರಿಗೊಂಡಿವೆ. ಆ ಹರಿಯದ ಹುಮ್ಮಸ್ಸಿನಲ್ಲಿ ಹರಿಯದ ಹರಣಿಯನ್ನು ಹರಿದಾಡುವ ಹಾವಾಗಿ ಕಚ್ಚಿ ಕೆನ್ನೆ ಕಚ್ಚಿ ನನ್ನ ನಿಶ್ಚಿತ ಮಾಡಿಕೊಳ್ಳುವುದೇ ಈ ಶುದ್ಧಾರ್ಥ ಅಂದುಕೊಂಡಿದ್ನೆಲ್ಲ ಮಾಡಿ ತೋರಿಸುವ ಜಾತಕದಲ್ಲಿ ಹುಟ್ಟಿರುವ ಜಾಣತನ ಜಾದೂಗಾರ ಅಂದಾಗ ನನ್ನಿಂದ ಕೈ ಜಾರಿ ಬಿಡುವುದೇ ಅವಳು ಇಂಚಿಂಚು ರಸ್ವಾದ ನನ್ನ ಮನದ ಹಸು ನೀಗಿಸಿಕೊಳ್ಳುದ್ರೆ ನನ್ನ ಹೆಸರು ಸಿದ್ಧಾರ್ಥನೇ ಅಲ್ಲ. That is my style. Mine is different style. Hey!
ಯಾರು? ಓಹೋ, ನಾವು ಸಾಕಿದ ನಾಯಿ ನಮ್ಮ ಎಂಜಲು ತಿಂದು ನಮ್ಗೆ ಬೊಗಳ್ತಾ ಇದೆಯೇನೋ ಹುಚ್ಚ. ಏಯ್, ನನಗೆ ಏಕವಚನದಿಂದ ಮಾತಾಡ್ತಾ ಇದ್ದೇನೋ ಹುಚ್ಚು ನಾಯಿ. ಸೊಕ್ಕು ಸೊಕ್ಕಿನಿಂದ ಮೆರೆಯುವಂತ ನಿನ್ನಂತ ಹೆಣ್ಣಿಗೆ ನಿನ್ನಂತ ಹಕ್ಕಿಗೆ ಕೆನ್ನೆ ಕಚ್ಚಿ ನನ್ನಂತೆ ಮಾಡಿಕೊಳ್ಳುವ ಸೊಕ್ಕಿನಿಂದ ಮಾತಾಡುವಲ್ಲೇ ಸೊಕ್ಕಿನ ಹೆಣ್ಣೆ. ಲೋಚನಾ, ನಿಮಗೆ ಈ ರೀತಿ ಸೊಕ್ಕಿನಿಂದ ಮೆರೆದಾಡುವ ಶ್ರೀಮಂತಿಗೆ ಬಂದದ್ದು ಈ ಶ್ರೀಮಂತನ ಈ ಸಿದ್ಧಾರ್ಥನಿಂದ ಬಂದು ನೆನಪಿಟ್ಕೋ. ಏಯ್, ನೀನು ಮಾಡುತ್ತಿರುವ ಗಣಂದಾರಿ ಕೆಲಸಕ್ಕೆ ತಿಂಗಳ ದುಡ್ಡು ಬಿಸಾಕ್ತಾ ಇದ್ದಾನಲ್ಲ ನಮ್ಮಪ್ಪ. ದುಡ್ಡು ನಾಯಿ ಕೂಡ ಹೇಸದ ದುಡ್ಡಿಗೆ, ನಾಯಿ ಕೂಡ ಹೇಸದ ದುಡ್ಡಿಗೆ. ಹಾಗಾದ್ರೆ ಮತ್ತೇನ ಬೇಕು ನಿನ್ಗೆ? ಅದನ್ನು ಕೇಳು. ಮಣ್ಣಿನ ಮಡಕೆಯಂತೆ ನಿನ್ನ ದುಂಡು ದುಂಡಾಗಿ ಮೈ ತುಂಬಿಕೊಂಡಿರುವ ನಿನ್ನ ಮೈ ಮಾಟದ ಅಂದವನೊಮ್ಮೆ ಚಂದದಿಂದ ಸಿಂಗರಿಸಿರುವ ಮಣ್ಣಿಗೆ ಮಂಚದ ಮೇಲೆ ಸವಿ ರುಚಿ ಮಾಡಬೇಕೆನ್ನುವುದು ಈ ನನ್ನ ಮನ ಹಾತ್ ತೋರ್ತಿದೆ. ಬಾ ಅರ್ಚನಾ, ಬಾ. ಏಯ್, ಹುಚ್ಚು ನಾಯಿ ಅಂತೆ ನಿನ್ನ ಮನಸ್ಸನ್ನು ಹಾತರಿತಾ ಇದೆಯಲ್ಲ, ಅದನ್ನು ಹಿಡಿತದಲ್ಲಿಟ್ಕೋ. ಇದ್ದೇ ಇದ್ರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರ್ತದೆ. ಎಚ್ಚರ, ಎಚ್ಚರ. ಎಚ್ಚರ ಎನ್ನುವ ಶಬ್ದ ಈ ಶುದ್ಧರ ಶುದ್ಧ ಸಿದ್ಧಾರ್ಥ ಭಂಡಾರದಲ್ಲಿ ಇಲ್ಲ. ಸುಮ್ಮನೆ ಬೆಬ್ಬೆರೆದು ವೇಳೆಗಳಿಬೇಡ. ನನ್ನ ಮಾತಿಗೆ ಒಪ್ಪೆಳೆದು ಬಂದ್ರೆ ಸತಿ ಶಿರಮನೆ ಅಂತೆ ಕಳಿಸ್ಕೊಡ್ತೀನಿ. ಇಲ್ಲದಿದ್ರೆ ಇಲ್ದೇ ಇದ್ರೆ ಏನು ಮಾಡ್ವಿಯೋ? ಏನ್ ಮಾಡ್ವ್ಯಾ? ನಿಮ್ಮವ್ರಿಗೆ ತಿಳಿದಂತೆ ಕಪ್ಪನೆ ಕತ್ತಲಲ್ಲಿ ನಿಮ್ಮನೆ ಹೆತ್ತಲಲ್ಲಿ ನಿನ್ನನ್ನು ಹೊತ್ತೊಯ್ದು ಬಾಳಿ ಬಾಳಿ ಆಗಿ ಬಿಡಿಸಿ ತಿಂದಿರುವ ಹಣ್ಣಿನ ಸಿಪ್ಪಂತೆ ಈ ಬಿಸಾಕಿ ಈ ಸಮಾಜದಲ್ಲಿ ಸೂಳಿ ಪಟ್ಟ ಕಡು ಬಿಡುವೆ. ಎಚ್ಚರ. ಏಯ್, ಅದು ಮಾತ್ರ ಸಾಧ್ಯವಿಲ್ಲ. ನಾನು ಈ ಸಮಾಜದಲ್ಲಿ ಗೌರವಸ್ತ್ರ ಮಣಿತನದ ಮಗಳು. ಗೌರವಸ್ಥ ಮಂತನ ನಿನ್ನಂತ ಗೌರವಸ್ಥ ಮಣಿತನ ಎಷ್ಟು ಹೆಣ್ಣುಗಳನ್ನು ಕಂಡಿಲ್ಲ ನಾನು. ನಿನ್ನಂತ ಗೌರವಸ್ಥ ಮಣಿತನ ಒಂದು ಗ್ರಂಥನೆ ಬಿಡಿಸ್ಕೊಡ್ತೀನಿ, ನೆನಪಿಟ್ಕೋ. ನಾನೇ ಗೌರವ ಮಣಿತನ ಹೆಂದು, ನಾನೇ ಶ್ರೀಮಂತ ಮಣಿತನ ಹೆಂದು ಹೆಣ್ಣೆಂದು, ನಾನೇ ದರ್ಪದ ಮಣಿತನ ಹೆಣ್ಣೆಂದು ಸ್ವತ್ತಿನ ಅಮಲ್ನಲ್ಲಿ ನಮ್ಮಂತ ಪುರುಷರ ಪೌರುಷತ್ವಕ್ಕೆ ಸೋತು ಶರಣಾಗ್ತಾರೆ. ಈ ಸೋಮ ರಾತ್ರಿ ಅದು ವಾರಿಸಿದ ಜಾತ್ರೆ ರಾತ್ರಿ. ಗಂಡನಿಲ್ಲದ ಗೈಯ ಎಂದು
ಅರಮನೆಯಲ್ಲಿ ಅರಮನೆ ತೊರೆದ್ರೆ ನೆರೆಮನೆಯವನಿಗೆ ಸೀರೆ ಸೆರಗ ಬಿಚ್ಚುವ ನಾರಿಯನ್ನು ಎಷ್ಟು ಕಂಡಿಲ್ಲ ರಚನಾ. ಈ ನಿನ್ನ ಗೌರವಸ್ಥನ ಗರಡಿಯಲ್ಲಿ ಮನೆಯಲ್ಲಿ ಯಜಮಾನು ಎಲ್ಲಿ ಹೆಂಡತಿಗೆ ತೊಂದರೆ ಆಗ್ತದೆ ಅಂತ ಕೈಗೆ ಒಂದು ಹಾಳಿಟ್ರೆ ಆಳಿಗೆ ಬಾಳು ಕೊಟ್ಟು ಸಿಂಗಾರ ಬರೆಸುವ ಹೆಣ್ಣುಗಳು ಎಷ್ಟು ಕಂಡಿಲ್ಲ ಈ ನಿನ್ನ ಗೌರವಸ್ಥನ ಮನೆತನದಲ್ಲೇ. ದುರಾತ್ಮ, ಎಲ್ಲ ಹೆಣ್ಣುಗಳು ಅಂತವ್ರೆ ಆಗಿರೋದಿಲ್ಲ. ಇಲ್ಲಿ ಮಹಾಸತಿ ಮಂಡೋದರಿ, ಮಹಾಸತಿ ಅನಸಯ್ಯ, ಆ ಶಿವಶರಣಿ ಅಕ್ಕ ಮಹಾದೇವಿ, ಸತಿ ಸಾವಿತ್ರಿ ಅಂತವರು ಬೆಳೆದ ಈ ಭೂಮಿಯಲ್ಲಿ ಎಲ್ಲ ಹೆಣ್ಣು ಅಂತವ್ರೆ ಆಗಿರೋದಿಲ್ಲ. ಮತ್ತು ಇಲ್ಲಿಂದ ಜಾಗ ಖಾಲಿ ಮಾಡು. ಸುಮ್ಮನೆ ವನ ಮಾತನಾಡಿ ವೇಳೆಗಳಿಬೇಡ. ಶ್ರಾವಣ ಸೋಮವಾರ ದಿನ ಪ್ರವಚನ ನಮ್ಮೂರಿಗೆ ಇಟ್ಟಿರೋದು. ಇದು ನಿಂಗಾಪುರ ಕಾರ್ಯಕ್ರಮವೂ ಅಲ್ಲ. ಕಂಡರು ದುಡ್ಡಿನ ಆಸೆ ಹಚ್ಚಿ ವಿಧಾನಸೌಧ ಆರಿಸಿ ಬಂದು ನಾಯಿಗಳಂತೆ ಕಿರಿಚಾಡು ಇದು ಭಾಷೆನೂ ಅಲ್ಲ. ಇದು ನನ್ನ ನಿನ್ನ ರತಿ ಮನ್ಮಥರ ಕಾಮದಾಟ. ಅದು ಈ ಕಲಿಯುಗದಲ್ಲಿ ಮೊದಲನೇ ಪುಟ. ಈ ಅಧ್ಯಾಯವನ್ನು ಪುರಾಣ ಅವಸ್ಥೆಯಾಗಿ ತಿಳಿಸಿಕೊಡ್ತೇನೆ. ಬಾರ್ಲೇ ಬಾ. ಕೈ ಬಿಟ್ಟು ದೂರ ಸಲ್ಲದರೆಂದರು ಹೊಲಸ ತಿಂದು ಹಂದಿಯ ಕೊಲ್ಲವಣೆ. ನನ್ನನ್ನು ಮುಟ್ಟಿ ಮಾತಾಡುವಷ್ಟು ಸೊಕ್ಕಂಡೆ ಬಡ ಬಿಕಾರಿ ಮಗನ ಬೀರಣ್ಣ. ಮಾತನಾಡುವುದು ಅಷ್ಟೇ ಅಲ್ಲಲೇ, ನೀನು ಮಾಡಿರುವ ಕೆಲಸಕ್ಕೆ ನಿನ್ನ ತಲೆ ಮೇಲೆ ಕಾಲಿಟ್ಟು ಕತ್ತರಿಸಿ ಹಾಕಿ ಬಿಡುವಟ್ಟು ಸಿಟ್ಟು ಬರ್ತದೆ. ಅರ್ಚನಾ, ನೀನು ಮನೆ ಕಡೆ ನಡಿ ಅಮ್ಮ, ಇವನು ನಾನು ನೋಡಿಕೊಳ್ತೇನೆ. ಅರ್ಚನಾ, ಬಾರಮ್ಮ ಇಲ್ಲಿ. ನೋಡಮ್ಮ, ಇಲ್ಲಿ ನಡೆದಂತ ವಿಷಯನ್ನು ಯಾರು ಮುಂದೆ ಹೇಳುದಿಲ್ಲ ಅಂದು ನನಗೆ ವಚನೆ ಕೊಡಮ್ಮ. ಸರಿ ಮಾವ, ಹಾಗೆ ಆಗ್ಲಿ. ಏನೋ ಹೊಲಸ ಜಾತಿಯ ಜಾರಿಗೆ ಕೊಲ್ಲದವಣೆ. ಒಂಟಿ ಹೆಣ್ಣು ಸಿಕ್ಕಿದ್ದಾಳೆಂದು ಅವಳ ಮೇಲೆ ಬಲಾತ್ಕಾರ ಮಾಡಲು ಹೊರಟಿದ್ಯಲ್ಲ, ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ. ನಿನಗೂ ಅಕ್ಕ ತಂಗಿಯರು ಇದ್ದರೆ ಗೊತ್ತಾಗುತ್ತಿತ್ತು ಶೀಲದ ಮತ್ವ ಏನೊಂದ. ಈ ವಿಷಯ ಏನಾದರೂ ನನ್ನ ತಮ್ಮಂದಿರಿಗೆ ಗೊತ್ತಾದರೆ ನಿನ್ನ ರಕ್ತವನ್ನು ಘಟಘಟನೆ ಕುಡಿದು ಬಿಡ್ತಾರೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಬಿಡು. ರಕ್ತ ಘಟಘಟನೆ ಕುಡಿಯಲು ಈ ಊರ್ ಮುಂದೆ ನಿಂತಿರುವ ಕುರಿ ಮರಿ ಅಲ್ಲಲೇ ಈ ನಿನ್ನ ಅಣ್ಣ ತಮ್ಮರಿಗೆ ತಲೆ ನೀವು ಕೊಡುವ ಈ ಸಿದ್ಧಾರ್ಥ ಹುಲಿ ಮರ್ಕಂಡ್ಲೇ ಮಗನ ಬೀರ. ಛೇ, ನಿಮ್ಮಂಥವ್ರಿಗೆ ಬಿದ್ದು ಹೇಳುವುದು ಹೊಳೆಯಲ್ಲಿ ಹುಂಚೆ ಹಣ್ಣು ತೊಳೆದಂತೆ ಸರಿ. ಶೀಲ ಸಪ್ನರಂತೆ ಊರಿನಲ್ಲಿ ಸೋಗ ಹಾಕಿಕೊಂಡು ತಿರುಗುವ ನಿಮ್ಮಂಥ ಜನರಿಗೆ ಬುದ್ಧಿವಾದ ಹೇಳುವುದೆಂದರೆ ಬೇರ್ಗಲ್ಲಿನ ಮೇಲೆ ಮಳೆ ಸುರಿದಂತೆ. ಆ ಭಗವಂತ ನಿಮಗೊಂದು ದಾರಿ ತೋರಿಸ್ತಾನೆ, ಅದು ಅವನಿಗೆ ಗೊತ್ತು. ಸಿದ್ಧಾರ್ಥ, ನಿನಗೊಂದು ಮಾತು ಹೇಳ್ತೇನೆ, ನೆನಪಿಟ್ಟುಕೋ. ನಾನಾಡಿರೋ ಮಾತುಗಳು ನಿನ್ನ ಮನಸ್ಸಿಗೆ ನೋವಾದರೆ ಅದಕ್ಕೆ ನಾನೇನು ಹೊಣೆಗಾರನಲ್ಲ.
ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆ ನೀನು ಮಾಡಿರುವ ಕೆಲಸ ನಿನಗೆ ಒಪ್ಪುವ ಅಂತದಲ್ಲ. ನಿನಗೊಂದು ಮಾತು ಹೇಳ್ತೀನಿ, ನೆನಪಿಟ್ಟುಕೋ. ಅಪರಿತ ತಿಳಿದುಕೊಂಡರೂ ತಪ್ಪೇನಿಲ್ಲ. ಆ ನಾಯಕರ ಬೆನ್ನ ಬಿಟ್ಟು ನಿನ್ನ ಜೀವನವನ್ನು ಅರ್ಪಿಸಿಕೊ. ನಿನ್ನ ತಂದೆ ತಾಯಿ ನಿನ್ನ ಆತ್ಮ ಬಂದವರು ಯಾರಾದರೂ ಇದ್ದರೂ ಅವರನ್ನು ಸೇರಿಕೊ. ನಾನೊಬ್ಬ ನಿನ್ನ ಹಿತದೃಶ್ಯನಾಗಿ ಹೇಳ್ತೀನಿ, ಇದನ್ನು ಕೇಳುವುದು ಬಿಡುವುದು ನಿನ್ನಿಷ್ಟ. ಹೋಗಲೇ ಹೋಗು, ನನಗೆ ಬುದ್ಧಿವಾದ ಹೇಳಲು ಬರ್ತದಾನೆ. ನಾನೇನು ಅವನ ಬೆನ್ನ ಹಿಂದೆ ಬಿದ್ದು ಅಣ್ಣನು ಅಲ್ಲ ತಮ್ಮನೂ ಅಲ್ಲ. ಸಿದ್ಧಾರ್ಥ, ಅವನು ನಿನ್ನ ಬೆನ್ನ ಹಿಂದೆ ಹುಟ್ಟದೇ ಇರಬಹುದು, ಆದ್ರೆ ಅವನು ಹೇಳುವ ಮಾತಿನಲ್ಲಿ ಸತ್ಯವಿದೆ. ಈ ನಾಯಕನ ಬೆನ್ನು ಬೀಳುವುದರಿಂದ ನಿನ್ನ ಜೀವನ ಕತ್ತಲಾಗುವುದು ಹೊರತು ಬೆಳಕಾಗುವುದಿಲ್ಲ. ಆದ್ರಿಂದ ಇದನ್ನೆಲ್ಲ ಬಿಟ್ಟು ನಿನ್ನದೇ ಆದ ಬಾಳನ್ನು ರೂಪಿಸ್ಕೋ. ಹೆಂಡತಿ ಮಕ್ಕಳು ಅಂತ ಒಂದು ಸುಂದರವಾದ ಬಾಳನ್ನು ರೂಪಿಸ್ಕೋ. ಈ ಜಗದಲ್ಲಿ ನಿನ್ನದೇ ಆದ ಸ್ಥಾನವನ್ನು ಕಲ್ಪಿಸಿಕೋ. ಸಿದ್ಧಾರ್ಥ, ಇದನ್ನೆಲ್ಲ ಬಿಟ್ಟು ಹೊರಗೆ ಬಾ. ಬಾ ಸಿದ್ಧಾರ್ಥ, ಬಾ ಬಾ ಸಿದ್ಧಾರ್ಥ, ಹೊರಗೆ ಬಾ. ಹೌದು, ಈ ಜಗತ್ತಲ್ಲಿ ನಾನೊಬ್ಬ ಮನುಷ್ಯನಾಗಬೇಕು. ಈ ಜಗತ್ತಿನಲ್ಲಿ ಸಿಗುವುದು ನನಗೂ ಮರ್ಯಾದೆ. ನಾನು ಮಾಡಿದ್ದೆಲ್ಲ ಪಾಪ ಕಾರ್ಯಗಳು. ಪುಣ್ಯದ ಕಾರ್ಯದಿಂದಲ್ಲ. ಇದನ್ನು ಬದಲಾಯಿಸಿಕೊಳ್ಳಲೇಬೇಕು. ಬೀರಪ್ಪ ಹೇಳಿದಂತೆ ಈ ಜಗತ್ತಲ್ಲಿ ನಾನು ಬದಲಾಗಲೇಬೇಕು. ನನಗೆ ಯಾರಿದ್ದಾರೆ? ತಂದಿಲ್ಲ, ತಾಯಿಲ್ಲ, ಬಂದಿಲ್ಲ, ಬಳಗಿಲ್ಲ. ನನ್ನವರಂತೂ ಮೊದಲೇ ಇಲ್ಲ. ನನ್ನ ಮಕ್ಕಳೇ ಎಂದ ಹೊರಟೋಗ್ಬಿಟ್ಟಾರೆ. ನಾನೇ ನನ್ನ ಕೈಯಾರಿ ಬಾಳ ಹಾಳು ಮಾಡ್ದಂತಾಗುತ್ತದೆ. ಕಲ್ಪನಾಳಿಗೆ ಒಂದು ಬಾಳೆ ಕೊಟ್ಟು ಅವಳನ್ನೇ ನನ್ನ ಸತಿ ಸುರ್ಮನಾಗಿ ಸ್ವೀಕರಿಸಿ ಜಗ ಮೆಚ್ಚುವಂತೆ ಬಾಳಿ ಮಾಡಿ ತೋರಿಸ್ತಾನೆ ಈ ನನ್ನ ತಂದೆ ವಾರಸಿದ್ದೇಶ್ವರ ಆನೆಗೂ ಸತ್ಯ. ಇವನೇನಾದರೂ ಹಿಂದಿನ ಜನ್ಮದಲ್ಲಿ ನನ್ನ ಹಿತೈಷಿ ಆಗಿದ್ದಾನೆ. ನನ್ನ ಜೀವನ ದಿಕ್ಕನ್ನೇ ಬದಲಾಯಿಸಿಬಿಟ್ಟ. ಹಳ್ಳದ ದಂಡಾನ ಗಿಡ್ಡಿ ಆಗ್ಲಿಲ್ಲ ನನಗೆ ಆಸರ. ಆಕೆಗಾಗಿ ಹಚ್ಚ ಹಾಕಿನಿ ಹಸ್ರ. ಅದಕ್ಕಾಗ್ಲಿಲ್ಲ ಅಣತಂಬ್ರ ನನಗೆ ಆಸರ. ಮುಂದೊಂದಿನ ನೋಡ್ಕೊತಾನೆ ಈ ಸಿದ್ಧಾರ್ಥನ. ಸಿದ್ಧಾರ್ಥ ಬರ್ತಾನ, ಬರಾಕ ಬೇಕ. ಇವು ಸಿದ್ಧಾರ್ಥ ಇಷ್ಟ ಅಲ್ಲ, ಸಿದ್ಧರ ಸಿದ್ಧಾಮಯ. ಇವನು ಸಿದ್ಧರಾಮಯ್ಯ
ಮೈನಾಗೆ ಉಳಿತಾನ. ಈ ಜಗದ ಜನ ನೋಡ್ಕೋತಾನೆ ಇರ್ಬೇಕ, ಅವ್ ಮಾಡ್ಕೋತಾನೆ ಹೋಗ್ತಾ ಇರ್ಬೇಕ. ಮುಂದೊಂದಿನ ಬಂದ ಬರ್ತಾನ, ಬರಾಕ ಬೇಕ. ಏಯ್! ಲಕ 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 ಲಕ. ಅಲ್ಲೇನ್ ನೋಡ್ತಿ, ಇಲ್ಲಿ ನೋಡ. ನಿಂಗಾಪುರ ಊರಾಗ ಕುರುಬ ಹುಡುಗ ನಾಟಕ ಕಲ್ತಾರ.